ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಪ್ರತಿನಿತ್ಯ ವಾಹನಗಳು ಓಡಾಡುತ್ತಿರುತ್ತವೆ. ಅದರಲ್ಲಿ ಹಲವು ಆಟೋಗಳಿಗೆ ಇನ್ಸೂರೆನ್ಸ್, ಪರ್ಮಿಟ್, ಎಫ್ಸಿ ಹಾಗೂ ಅಗತ್ಯ ದಾಖಲೆಗಳಿಲ್ಲದೆ ರಾಜಾರೋಷವಾಗಿ ಓಡಾಡುತ್ತಿದ್ದರೂ ಪೊಲೀಸ್ ಇಲಾಖೆ ಮಾತ್ರ ಅವರಿಗೆ ಏನೂ ಗೊತ್ತಿಲ್ಲದಂತೆ ಸೈಲೆಂಟ್ ಆಗಿದ್ದಾರೆ. ಚಿಂತಾಮಣಿ ನಗರದಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ಆಟೋಗಳಿದ್ದು, ಹಲವು ಆಟೋಗಳಿಗೆ ಸುಮಾರು ವರ್ಷಗಳಿಂದ ಇನ್ಸೂರೆನ್ಸ್, ಎಫ್ಸಿನೇ ಇಲ್ಲದಂತಾಗಿದೆ. ಇಂತಹ ಆಟೋಗಳಿಗೆ ಒಂದು ವೇಳೆ ಅಪಘಾತವಾದರೆ ಏನು ಕತೆ ಎಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ನನ್ನ ಹೆಸರು ಬಾಬು ಅಂತ ಹೇಳ್ಬಿಟ್ಟು, ನಾಳೆಯಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದೇವೆ ಸರ್ಕಾರ. ಕಡ್ಡಾಯವಾಗಿ ಟಾಟಾ ಚಾಲಕ್ ಮಾಡಬಾರ್ದು. ಅಮಾವಾಸ್ಯೆ ಒಂದ್ಸರಿ, ಉಣ್ಣೆಗೆ ಒಂದ್ಸರಿ ಮಾಡ್ಬಿಟ್ಟು ಬಿಟ್ಟಿರೋದು ಒಳ್ಳೇದಲ್ಲ. ಇದು ನಮ್ಗೆಷ್ಟು ಟೂ ವೀಲರ್ಸ್ ಅವರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿದ್ರು, ಆಟೋ ಚಾಲಕರಲ್ಲಿ ಅವ್ರಿಗೂ ಅಷ್ಟೇ ಇನ್ಸೂರೆನ್ಸ್ ಡಾಕ್ಯುಮೆಂಟ್ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು. ಅದಕ್ಕೆ ಸುರಕ್ಷೆ ಇರ್ಬೇಕಾಗುತ್ತೆ. ಅಮಾವಾಸ್ಯೆ ಉಣ್ಣೆಗೆ ಮಾಡ್ಬಿಟ್ಟಿರೋದು ಚೆನ್ನಾಗಿರಲ್ಲ. ಇದು ಕಡ್ಡಾಯವಾಗಿ ಪಾಲನೆ ಮಾಡ್ಬೇಕು. ಅದು ಕಾಶ್ಮೀರ ಪಾಲನೆ ಮಾಡಿದ್ರೆ ನಮ್ಗೂ ಒಂದು ಇದಿರುತ್ತೆ. ಎತ್ಕೊಂಡು ಹೋಗ್ಬಿಟ್ಟು ಎಲ್ಲೋ ಒಂದ್ ಕಡೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಮಾತ್ರ ಸಿಮ್ ತಗೊಂಡು ಮತ್ತೆ ನೀವು ಮಾಡಿದ್ವಿ 3 ತಿಂಗಳು ಮಾಡಿ 3 ತಿಂಗಳು ಬಿಟ್ಬಿಡೋದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೀವು ಮಾಡ್ತೀವಿ, ನಾವು ಅದು ಗೌರವಿಸ್ತಾ ಇದ್ವಿ. ಹೆಲ್ಮೆಟ್ ಕಡ್ಡಾಯ ಹೋಗಕ್ಕೆ ಆಟೋ ಚಾಲಕರಿಗೂ ಆಟೋರಿಗೂ ಪರ್ಮಿಟ್ ಇದೆಯಾ, ಲೈಸೆನ್ಸ್ ಇದೆಯಾ ಇಲ್ಲ, ಅದನ್ನು ಸೂಕ್ತವಾಗಿ ಇದು ಮಾಡ್ಬೇಕು. ನಮ್ಗೆ ಮಾತ್ರ ಮಾಡೋದಲ್ಲ, ಅವ್ರಿಗೂ ಕಡ್ಡಾಯವಾಗಿ ಚೆಕ್ ಮಾಡಿ ಸರ್. ನೀವು ಚೆಕ್ ಮಾಡ್ಬಿಟ್ಟು ಮಾಡಿದ್ರೆ ಸೂಕ್ತ ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ. ಆಟೋಗಳಿಗೆ ಇನ್ಸೂರೆನ್ಸ್, ಎಫ್ಸಿ ಹಾಗೂ ಅಗತ್ಯ ದಾಖಲೆಗಳು ಇದ್ದರೆ ಅಪಘಾತವಾದ ಸಂದರ್ಭದಲ್ಲಿ ಬಹಳಷ್ಟು ಅನುಕೂಲಕರವಾಗಲಿದೆ. ಈಗಲಾದರೂ ಸಂಬಂಧಪಟ್ಟ ಇಲಾಖೆಯವರು ಅಗತ್ಯ ದಾಖಲೆಗಳು ಇಲ್ಲದ ಆಟೋಗಳನ್ನು ಹಿಡಿದು ದಂಡ ಹಾಕಿ ಕ್ರಮ ಜರುಗಿಸಲು ಮುಂದಾಗುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ.